ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ವರಮಹಾಲಕ್ಷ್ಮಿ ನಾವು ಮಾಡಿದಂತಹ ವ್ಲಾಗ್. ಸೊ ನಾನು ಬೇಗ ಹಾಕಕ್ಕಾಗಲಿಲ್ಲ ಸಮ್ ಪರ್ಸನಲ್ ಪ್ರಾಬ್ಲಮ್ ಇಂದ, ಬಟ್ ಈಗ ಹಾಕಲೇಬೇಕು ಬಿಕಾಸ್ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತೆ ನಾನು ಇದನ್ನ ಸ್ಟಾಪ್ ಮಾಡಿ ಮತ್ತೆ ನಾನು ಬ್ಯಾಕ್ ಹೋಗೋದಕ್ಕೆ ಆಗಲ್ಲ ಬಿಕಾಸ್ ಒಂದು ಕಡೆ ಇದು ಒಂದು ನನ್ನ ಫ್ಯಾಷನ್ ಆಗಿ ತಗೊಂಡಿರೋದ್ರಿಂದ ಇದನ್ನ ನಾನು ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಅದರಿಂದ ಸ್ವಲ್ಪ ಏನೋ ಮಾಡ್ತಿದ್ದೀನಿ. ಸೊ ಇದು ಬಂದು ಆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ. ಸೊ ನಾವು ಸ್ವಲ್ಪ ಸೀರೆ ಎಲ್ಲ ನಾನು ರೆಡಿ ಮಾಡ್ಕೊಳ್ತಿದ್ದೆ. ಲೋಕಿಯವ್ರಿಗೆ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸ ಕೊಟ್ಟೆ. ಅಂಡ್ ನನಗೆ ಆಲ್ಮೋಸ್ಟ್ 2 years ಇಂದ ನನಗೆ ವರಮಹಾಲಕ್ಷ್ಮಿ ಗ್ಯಾಪ್ ಆಗಿತ್ತು. ಒಂದು ಬಂದು ಬಾಣಂತಿ ಅಂಡ್ ಲಾಸ್ಟ್ ಇಯರ್ ಒಂದು ಹೊಸ ಮನೆಗೆ ನಾವು ಹೋಗ್ಬೇಕು ಅಂತ, ಲೈಕ್ ಮನೆ ಶಿಫ್ಟ್ ಮಾಡ್ಬೇಕು ಅಂತ, ಅಲ್ಲಿ ಹೋಮ ಎಲ್ಲ ಮಾಡಿಸ್ಬೇಕು ಅಂತ ನಾವು ಹಬ್ಬ ಏನು ಸೀರೆ ಎಲ್ಲ ಉಡ್ಸಿ ನಾವು ಹಬ್ಬ ಮಾಡಿರಲಿಲ್ಲ. ಸೊ 2 years ಗ್ಯಾಪ್ ಇರೋದ್ರಿಂದ ನಾನು ಫುಲ್ಲು ಮರ್ತೋಗ್ಬಿಟ್ಟಿದ್ದೆ ಹೇಗ್ ಮಾಡೋದು, ಹೇಗ್ ಸ್ಯಾರಿ ಉಡ್ಸೋದು ಅಂತ. ಸೊ ಅರೌಂಡ್ ನಾವು 1 o'clockಗೆ ಸ್ಟಾರ್ಟ್ ಮಾಡಿದ್ದು, 3 o'clockಗೆ ಸೀರೆ ಅನ್ನೋದೇ ತುಂಬಾ ಇಟ್ಸ್ ಟೇಕ್ 3 hours ಟೈಮ್. ನನ್ಗಂತೂ ತಲೆ ಕೆಟ್ಟೋಗಿತ್ತು, ಹೆಂಗ್ ಮಾಡೋದು ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ಆ ಟೈಮಲ್ಲಿ ನಂಗೆ ಯಾವ ತರ ಅನ್ನೋದು ನಾನು ಮರ್ತೋದೆ ಬಿಕಾಸ್ ನಾನು ಯಾವಾಗೂ ಒಂಥರ ಉಡ್ಸ್ತಿದ್ದೆ, ಅದ್ ಹೆಂಗ್ ಉಡ್ಸ್ತಿದ್ದೆ ಅನ್ನೋದೇ ನನ್ಗೆ ಗೊತ್ತಿರಲಿಲ್ಲ. ಈ ತರ ಆಯ್ತು. ಯೂಟ್ಯೂಬ್ ಇಂದ ನಂಗೆ ಸ್ವಲ್ಪ ರಿಸ್ಕ್ ಅನ್ಸ್ತು, ಕಷ್ಟ ಆಯ್ತು. ಬಟ್ ಸ್ಟಿಲ್ ಹೇಗೋ ಮಾಡಿ ಒಂದು 3 ಗಂಟೆ 4 ಗಂಟೆ ಅಷ್ಟರೊಳಗೆ ಮುಗಿಸಿ ನಾನು ಸ್ವಲ್ಪ ಮನೆಯೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಅನ್ಕೊಂಡೆ 5:30 ಅಷ್ಟರೊಳಗಡೆ ನಾನು ಪೂಜೆ ಎಲ್ಲ ಮುಗಿಸೋಣ ಅಂತ. ಬಟ್ ಅಷ್ಟರೊಳಗಡೆ ಆಗ್ಲಿಲ್ಲ ಬಿಕಾಸ್ ಸೀರೆನು 3 hours ತಗೊಂತು. ಮತ್ತೆ ನಾನು ಏನು ಸೆಟಪ್ ಕೂಡ ಮಾಡಿರಲಿಲ್ಲ. ಸೊ ತುಂಬಾ ರಿಸ್ಕ್ ಆಯ್ತು ಅವತ್ ದಿನ. ಬಟ್ ತುಂಬಾ ಚೆನ್ನಾಗೇ ಪೂಜೆ ನಡೀತು, ತುಂಬಾ ಸ್ಪೆಷಲ್ ಆಗಿತ್ತು ಆ ಡೇ. ಸೊ ಈಗ ನಾನು ಪೂಜೆ ಮಾಡೋದಕ್ಕೂ ಮುಂಚೆ ನಾನು ತುಳಸಿನ ಪೂಜೆ ಮಾಡ್ತೀನಿ ಬಿಕಾಸ್ ಇಟ್ಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಬಂದು ತುಳಸಿ. ಸೊ ಫಸ್ಟ್ ತುಳಸಿ ಪೂಜೆ ಮಾಡಿ ಆಮೇಲೆ ನಾನು ಮಹಾಲಕ್ಷ್ಮಿಗೆ ನಾನು ಪೂಜೆನ ಮಾಡ್ತೀನಿ. ಸೊ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದು ಈಗ ನಾನು ಇಲ್ಲಿ ಲಕ್ಷ್ಮಿಗೆ ಮುಖವಾಡಕ್ಕೆ ಏನ್ ಅಲಂಕಾರ ಮಾಡ್ಬೇಕು, ಸೊ ಆ ಎಲ್ಲ ಅಲಂಕಾರ ನಾನು ಮಾಡ್ಕೊಂಡು ಕಂಪ್ಲೀಟ್ ಮಾಡಿದೀನಿ. ಯಾಕಂದ್ರೆ ಅದು ನಾನು ಮುಂಚೆನೆ ಮಾಡಿಲ್ಲ ಬಿಕಾಸ್ ನಾನು ಕಂಪ್ಲೀಟ್ ಫ್ರೆಶ್ ಅಪ್ ಆಗ್ಬೇಕು. ಸೊ ಅವಾಗ್ಲೇ ಮಾಡ್ಬೇಕು ಅಂತೆಲ್ಲ ಇದ್ ಮಾಡ್ಕೊಂಡು ಸೊ ಸ್ವಲ್ಪ ಲೇಟ್ ಆಗಿ ನಡೀತು ಪೂಜೆ ಎಲ್ಲ. ನಮ್ಮ ಮಾವ ಅವ್ರು ಕೂಡ ಅದೇ ಹೇಳ್ತಿದ್ರು, ಇನ್ನು ಮುಖವಾಡಕ್ಕೆ ಏನು ರೆಡಿ ಮಾಡಿಲ್ಲ, ಯಾವಾಗ ಮಾಡ್ತೀರಂತ. ಸೊ ಇಲ್ಲಪ್ಪ ಇನ್ನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಸೊ ಫೈನಲಿ ನಾನು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿ ಇದ್ ಮಾಡಿದೆ. ಬಟ್ ಅದನ್ನ ವ್ಲಾಗ್ ಮಾಡಿಲ್ಲ. ಅಂಡ್ ಇದು ಲೋಕಿಯವರು ಕೂಡ ಅವರು ಫ್ರೆಶ್ ಅಪ್ ಆಗಿ ಬಂದು ಅವರು ಕೂಡ ಪೂಜೆ ಮಾಡಿ ಮತ್ತೆ ಮನೆಯವರೆಲ್ಲ ಊಟಕ್ಕೆ ಕೂತ್ಕೊಂಡ್ರಿ. ಸೊ ಅವ್ರ ಅಕ್ಕನೂ ಬರೋದಕ್ಕೆ ವೆಯ್ಟ್ ಮಾಡಿ ಸೊ ಅವರೆಲ್ಲ ಬಂದ್ಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ರಿ. ಅಂಡ್ ಅಡಿಗೆ ಕೂಡ ಅಷ್ಟೇ, ನನ್ಗಂತೂ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ನಿದ್ದೆನೇ ಇರಲ್ಲ. ನಾನಂತೂ ಆ ಡೇ ಫುಲ್ 1 ನಿಮಿಷ ಕೂಡ ನಾನು ಕಣ್ಣು ಮುಚ್ಚಿರ್ಲಿಲ್ಲ. ಸೊ 24 hours ಬರೀ ಕಣ್ ಬಿಟ್ಕೊಂಡೇ ಇದ್ದೆ ಆ ತರ. ಸೊ ಅದ್ರಲ್ಲಿ ನಾನು ಒಬ್ಬಟ್ಟು, ಪುಲಾವ್ ಮತ್ತೆ ವಡೆ ಇವೆಲ್ಲ ಮಾಡಿದೆ. ಸೊ ಪ್ರತಿಯೊಂದು ಊಟನು ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ದ ಫನ್ನಿ ಥಿಂಗ್ಸ್ ಏನಂದ್ರೆ, ನಾನು ವಡೆಗೆ ಏನ್ ಮಸಾಲ ರುಬ್ಬೇಕಿತ್ತು, ಲೈಕ್ ಈಗ ಚಿಲ್ಲಿ, ಜಿಂಜರ್ ಮತ್ತೆ ಗಾರ್ಲಿಕ್ ಇವೆರಡು ನಾನು ವಡೆಗೆ ಹಾಕ್ಬೇಕಾದ್ರೆ ಹಾಗೆ ಹಾಕಲ್ಲ. ಸೊ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬಿಟ್ಟು ಹಾಕ್ಬೇಕು. ಅದನ್ನ ನಾನು ಒಬ್ಬಟ್ಟು ಹೂರ್ಣದಲ್ಲಿ ಹಾಕಿ ಮಿಕ್ಸ್ ಮಾಡ್ಬಿಟ್ಟಿದ್ದೆ. ಮತ್ತೆ ಅದಕ್ಕೊಂಚೂರು ಸಾಲ್ಟ್ ಕೂಡ ಆಗಿತ್ತು. ಸೊ ಅಲ್ಲಿ ಕೂಡ ಒಂದಷ್ಟು ಇಶ್ಯೂ ಆಯ್ತು. ಸೆಕೆಂಡ್ ತುಂಬಾ ಟಯರ್ಡ್ ಆಗಿರೋದ್ರಿಂದ. ಬಟ್ ಸ್ಟಿಲ್ ಅದನ್ನೆಲ್ಲ ಮೇಲೆಲ್ಲ ಎತ್ತಿ ಮಾಡಿದ್ವಿ. ಬಟ್ ತುಂಬಾ ಟೇಸ್ಟಿ ಆಗಿತ್ತು, ಸಕ್ಕತ್ತಾಗಿತ್ತು. ಪ್ರತಿಯೊಂದು ಊಟನು ಲೋಕಿಯವ್ರಿಗೆ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನನ್ನ ಆಸೆ ಪ್ರಕಾರನೇ ಬಾಳೆ ಎಲೆನೇ ತಿಂದ್ರಿ. ಇದು ಬಂದು ಸಾಯಂಕಾಲ. ನಾವು ಸಂಜೆ ಪೂಜೆನ ಮತ್ತೆ ನಾವು ನೈವೇದ್ಯ ಏನ್ ಮಾಡ್ಬೇಕು, ಸೊ ನೈವೇದ್ಯ ಏನ್ ಮಾಡಿದ್ರೆ, ನಾನು ಮಾರ್ನಿಂಗು ಕೇಸರಿ ಬಾತ್ ಮಾಡಿದ್ದೆ. ಸೊ ಈವ್ನಿಂಗ್ ಬಂದು ನಾನು ಪೊಂಗಲ್, ಸ್ವೀಟ್ ಪೊಂಗಲ್ನ ನಾನು ಮಾಡಿದೆ, ಬೆಲ್ದನ್ನ ಮಾಡಿದೆ. ಬಿಕಾಸ್ ಮುತ್ತೈದೆಯರಿಗೆಲ್ಲ ಕರೆದಿ 9 ಜನನ ಕರೆದಿ ನಾವು 9 ಜನ ಅಲ್ಲ ಇನ್ನೂ ಜಾಸ್ತಿನೇ ಆದ್ರು. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನಾನು ಇಷ್ಟು ಜನಕ್ಕೆ ನಾನು ಅರ್ಶಿನ ಕುಂಕುಮ ಕೊಟ್ಟಿರೋದು. ಸೊ ಅವ್ರಿಗೆಲ್ಲ ನಾವು ಪೂಜೆ ಮಾಡಿ ಅವ್ರಿಗೆ ಈಗ ಮುತ್ತೈದೆ ಕೊಡ್ಬೇಕಾದ್ರೆ ಸ್ವಲ್ಪ ಪ್ರಸಾದ ಕೊಡೋಣ ಅಂತ ಹೇಳಿ ಸೊ ನೈವೇದ್ಯಗೆ ನಾನು ಬೆಲ್ದನ್ನ ಎಲ್ಲ ರೆಡಿ ಮಾಡ್ಕೊಂಡೆ. ಸೊ ಅವ್ರು ಕರೆಯೋದಕ್ಕೆ ಮುಂಚೆ ಮನೇಲಿ ಪೂಜೆ ಮಾಡೋಣ ಅಂತ ಹೇಳಿ ಮನೆಯವರೆಲ್ಲರೂ ಸೇರಿ ಆ ಪೂಜೆನ ನಾವು ಮಾಡಿದ್ವಿ. ಬಿಕಾಸ್ ಬೆಳಿಗ್ಗೆ ನಾನು ಯಾಕೆ ಮಾಡಿಲ್ಲ ಅಂದ್ರೆ ನಾನು ಒಬ್ಳೇ ಮಾಡಿದೆ. ಸೊ ಅದಕ್ಕೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಸಂಜೆ ಇರ್ತಾರಲ್ವಾ ಅಂತ ಹೇಳಿ ಸೊ ಮನೆಯವ್ರ ಜೊತೆ ಎಲ್ಲ ಸೇರಿ ಆ ದಿನ
ಪೂಜೆನ ನಾವು ಮಾಡಿದ್ವಿ. ಅಂಡ್ ಮುತ್ತೈದೆಯರನ್ನ ಹೇಗೆ ಕರಿಬೇಕು ಅವ್ರನ್ನೆಲ್ಲ ಹೋಗಿ ಕರೆದು, ಮತ್ತೆ ನಾನು ಕೂಡ ಅಲ್ಲಿ ಹೋಗಿ ಅರ್ಶಿನ ಕುಂಕುಮ ತಗೊಂಡು, ಅಂಡ್ ನಾನು ಕೂಡ ಫಸ್ಟ್ ಟೈಮ್ ಅಂದ್ರೆ ಇಲ್ಲಿ ಮದ್ವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಅಷ್ಟು ಮನೆಗಳಿಗೆ ಹೋಗಿ ಲೈಕ್ ನಮ್ಮ ಫ್ಲಾಟ್ ಅಲ್ಲಿ ಅವರೆಲ್ಲರನ್ನೂ ಕರೆದಿ ನಾನು ಕೂಡ ಅರ್ಶಿನ ಕುಂಕುಮ ತಗೊಂಡು ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು, ಸೊ ಆ ದಿನ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಮನೆಯವರೆಲ್ಲ ಈಗೆಲ್ಲ ಪೂಜೆ ಮಾಡಿ ಅಂಡ್ ಬ್ಲೂಬಿ ಕೂಡ ಅಷ್ಟೇ, ಅವ್ರಿಗೂ ತುಂಬಾ ಖುಷಿ ಆಗ್ಬಿಟ್ಟಿತ್ತು. ಏನ್ ಫುಲ್ ಲಂಗ ಬ್ಲೌಸ್ ಹಾಕೊಂಡು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಂಡ್ ಅಲ್ಲಿರೋ ಮಕ್ಕಳು ಕೂಡ ನಮ್ಮ ಆಂಟಿ ನಿಮ್ ಪಾಪು ಲಂಗ ಬ್ಲೌಸ್ ಹಾಕೊಂಡಿದ್ರೋದಕ್ಕೆ ಆಂಟಿ ನಿಮ್ ಪಾಪು ಎಲ್ಲ ನಮ್ಮ ಮನೆ ರಂಗೋಲಿನೆಲ್ಲ ಇದ್ ಮಾಡ್ತಿದೆ, ಹಿಂಗೆಲ್ಲ ರೌಂಡ್ ಮಾಡ್ತಿದ್ದಾರೆ ಅಂತೆಲ್ಲ ಸುಮ್ಮನೆ ಒಂಥರ ಕ್ಯೂಟ್ ಆಗೆಲ್ಲ ಹೇಳ್ಕೊಂಡು, ಸೊ ಮನೆಯವ್ರಿಗೆಲ್ಲ ಮಹಾಮಂಗಳಾರತಿ ಕೊಟ್ಟಿ ಅವರು ಕೂಡ ಬ್ಲೆಸ್ಸಿಂಗ್ಸ್ ನ ತಗೊಂಡು ಇವೆಲ್ಲ ಮಾಡಿ ಆ ದಿನ ನಮ್ಗೆ ಈ ತರ ಆಯ್ತು. ಸೊ ಒಂದು ಬೇಜಾರು ಏನು ಅಂತ ಅಂದ್ರೆ ಆ ದಿನ ಎಷ್ಟು ಖುಷಿಯಾಗಿದ್ರು ಅದೇ ನೆಕ್ಸ್ಟ್ ಡೇ ಒಂದು ಚೂರು ನಮ್ಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಸೊ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಡೇ. ಐ ಹೋಪ್ ಆ ಲಕ್ಷ್ಮಿ ಎಲ್ಲಾನು ಕಾಪಾಡ್ತಾಳೆ, ನಮ್ಗೆಲ್ಲಾನು ಒಳ್ಳೇದ್ ಮಾಡ್ತಾಳೆ ಅಂತ. ಸೊ ಏನಂದ್ರೆ ಎಲ್ಲಾನು ಒಂದು ಆಗೋದು ಒಂದು ರೀಸನ್ ಇಂದ ಅಂತ ಹೇಳ್ತಾ, ಸೊ ವಿ ಆರ್ ಟೇಕಿಂಗ್ ಇನ್ ಎ ಪಾಸಿಟಿವ್ ವೇ ಅಂಡ್ ವಿ ಆರ್ ಸ್ಟ್ರಾಂಗ್. ಸೊ ಎಲ್ಲ ಒಳ್ಳೇದಾಗ್ಲಿ, ಆ ತಾಯಿ ನಮ್ಮನ್ನು ಕಾಪಾಡ್ಲಿ ಅಂತ ಹೇಳ್ತೀನಿ. ಸೊ ಅದು ಏನು ಅಂತ ಮೇ ಬಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ತಿಳಿಸ್ಕೊಡ್ಬೋದು. ಇಟ್ಸ್ ಎ ಪರ್ಸನಲ್, ಬಟ್ ನೋಡೋಣ ಅಂತ ನಂಗೆ ಶಕ್ತಿ ಇದ್ರೆ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಹೇಳ್ತಾ ಆ ದೇವರು ಎಲ್ಲಾರ್ಗು ಒಳ್ಳೇದೇ ಮಾಡ್ಲಿ. ಸೊ ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಯಾರ್ಯಾರು ಏನೇನ್ ಅನ್ಕೊಂಡಿದ್ರಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಎಲ್ಲಾರ್ಗೂ ಒಳ್ಳೇದ್ ಬಯಸ್ತಾ ನಾವು ಒಳ್ಳೇದ್ ಮಾಡ್ತಾ, ಸೊ ಈ ಒಂದು ವ್ಲಾಗ್ನ ಖುಷಿಯಾಗಿ ಎಂಡ್ ಮಾಡ್ತಿದ್ದೀನಿ. ಅಂಡ್ ಐ ಹೋಪ್ ಈ ಒಂದು ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್. ಮತ್ತಷ್ಟು ವ್ಲಾಗ್ ಅಲ್ಲಿ ನಿಮ್ ಮುಂದೆ ಬರ್ಬೇಕಂದ್ರೆ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.